ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಕಿರಣ್ ಸೋಮಣ್ಣ. ನಮ್ಮ ಡಾಕ್ಟರ್ ಕಿರಣ್ ಸೋಮಣ್ಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮಾಲೂರ್ನ ಜೂನಿಯರ್ ಕಾಲೇಜ್ ಆವರಣದಲ್ಲಿ, ನಮ್ಮ ಮಾಲೂರು ಪಟ್ಟಣದಲ್ಲಿರೋ ಜೂನಿಯರ್ ಕಾಲೇಜ್ ಆವರಣದಲ್ಲಿ 2ನೇ ಬೃಹತ್ ಉದ್ಯೋಗ ಮೇಳನ ಇದೇ ಭಾನುವಾರ ಅಂತಂದ್ರೆ 24ನೇ ತಾರೀಕು ಆಗಸ್ಟ್ 2025 ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮನ ನಮ್ಮ ಮಾಲೂರಿನ ಶಾಸಕರಾದಂತಹ ಶ್ರೀ ಕೆ.ವೈ. ನಂಜೇಗೌಡ ಸರ್ ಅವರು ಉದ್ಘಾಟನೆ ಮಾಡ್ತಾರೆ. ಹಾಗೂ ಎಲ್ಲ ಮಾಲೂರು ತಾಲೂಕಿನ ಎಲ್ಲ ಮುಖಂಡರುಗಳು ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಈ ಉದ್ಯೋಗ ಮೇಳದಲ್ಲಿ ಹತ್ತತ್ರ ಒಂದು 100 ಕಂಪನಿಗಳು ಎಲ್ಲಿಂದ ಬರ್ತಾರೆ ಅಂದ್ರೆ ಸುತ್ತಮುತ್ತ ಇರ್ತಕ್ಕಂಥ ನಮ್ಮ ಹಿಂದೆ ಮಾಲೂರು ಇಂಡಸ್ಟ್ರಿಯಲ್ ಏರಿಯಾ, ನರಸಾಪುರ, ವೇಮಗಲ್, ದೇವನಹಳ್ಳಿ, ವೈಟ್ ಫೀಲ್ಡ್, ಹೊಸೂರು ಮತ್ತೆ ಬೆಂಗಳೂರು, ಈ ಸುತ್ತಮುತ್ತ ಇರ್ತಕ್ಕಂಥ ನಮ್ಮ ಪ್ರದೇಶದಲ್ಲಿ ಇರ್ತಕ್ಕಂಥ ಕಂಪನಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಾ ಇದಾವೆ. ಬಂದಿರ್ತಕ್ಕಂಥ ಎಲ್ಲ ಯಾರು ಉದ್ಯೋಗನ ಅರಸಿ ಬರ್ತಾರಂತ, ಯಾರು ಎಂಪ್ಲಾಯ್ಮೆಂಟ್ ಬೇಕು ಅಂತ ಬರ್ತಾರೆ ಅವ್ರಿಗೆಲ್ಲರಿಗೂ ಅವತ್ತಿನ ದಿವಸ ಎಂಪ್ಲಾಯ್ಮೆಂಟ್ ಸಿಗ್ತದೆ. ಅದಕ್ಕೆ ಏನ್ ಮಾಡ್ಬೇಕು, ಅದಕ್ಕೆ ಏನೇನ್ ತಯಾರಿಗಳು ಮಾಡ್ಬೇಕು ಎಲ್ಲ ಮಾಡ್ಕೊತಾ ಇದೀವಿ. ಇನ್ನೊಂದ್ ಏನ್ ಮುಖ್ಯವಾಗಿ ಅಂತಂದ್ರೆ ಸಂದರ್ಶನ ಕೂಡ ಅವತ್ತಿನ ದಿವಸ ಅಲ್ಲೇ ನಡೆಯುತ್ತೆ. ಆಮೇಲೆ ನೇಮಕಾತಿ ಪತ್ರ ಏನು ಲೆಟರ್ ಆಫ್ ಇಂಟೆಂಟ್ ಅಲ್ಲೇ ಕೊಡ್ತೀವಿ. ಏನು ಅಂತಂದ್ರೆ ಅವ್ರದ್ದು ರೆಸ್ಯೂಮ್ ಏನ್ ಓದಿರ್ತಾರೆ ಅವರು, ಆ ರೆಸ್ಯೂಮ್ ಜೊತೆಗೆ ಅವ್ರದ್ದು ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ರೆ, ಬೇರೆ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಇದೆ, ಅದನ್ನು ತಂದಾಗ ಅದನ್ನು ಅವ್ರಿಗೆ ಉಪಯೋಗ ಆಗುತ್ತೆ. ಬಾರಿ ಹತ್ತತ್ರ ಒಂದು 3,000 ಜನಕ್ಕೆ ನಾವು ಉದ್ಯೋಗ ಸಿಕ್ಕಿತ್ತು. ಅವರು ಈಗಲೂ ಸಹ ಸುತ್ತಮುತ್ತ ಇರ್ತಕ್ಕಂಥ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟು ಕುಟುಂಬಗಳು ಎಲ್ಲಾರನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿದೀವಿ. ಅಷ್ಟು ಜನಕ್ಕೂ ಮೊನ್ನೆ ಒಂದೂವರೆ ತಿಂಗಳಿಂದ ಫೋನ್ ಮಾಡಿದೀವಿ. ಅದರಲ್ಲಿ ಒಂದು ಅರ್ಧ ಭಾಗ ಜನ ಕೆಲಸ ಮಾಡ್ತಾ ಇದ್ದಾರೆ. ಅದೊಂದು ನಮ್ಗೆ ಖುಷಿ ಕೊಡ್ತಕ್ಕಂಥ ವಿಷಯ. ಹತ್ರ ಒಂದು 5,000 ರಿಂದ 6,000 ಜನಕ್ಕೆ ಈ ಸಲ ನಾವು ಉದ್ಯೋಗ ಕೊಡಿಸ್ಬೇಕು ಅನ್ನೋ ಉದ್ದೇಶ. 7,000 ರಿಂದ 8,000 ಜನ ಸೇರ್ಬೋದು ಅನ್ನೋದು ನನ್ನ ಅನಿಸಿಕೆ. ಈ ಉದ್ಯೋಗ ಮೇಳದಲ್ಲಿ 18 ರಿಂದ 40 ವರ್ಷ ಈ ಏಜ್ ಗ್ರೂಪ್ನವರು ಬರ್ಬೇಕಾಗ್ತದೆ. ಎಬೋ 40 ಇಯರ್ಸ್ ಅವ್ರಿಗೆ ಅವಕಾಶಗಳು ಸಿಗುವಂತ ಚಾನ್ಸಸ್ ಕಡಿಮೆ ಇದೆ. ಜೊತೆಗೆ ಎನಿವೆ ಅದು ಎಬೋ 18 ಇಯರ್ಸ್ ಇರಲೇಬೇಕಾಗ್ತದೆ. ಅದೊಂದು 18 to 40 ಇಯರ್ಸ್ ಏಜ್ ಗ್ರೂಪ್ ಒಂದು. ಆಮೇಲೆ ನಮ್ಮ ಲೋಕಲ್ ಅವ್ರಿಗೆ, ನಮ್ಮ ಮಾಲೂರು, ಕೋಲಾರ ಜಿಲ್ಲೆ ಸುತ್ತಮುತ್ತ ಇರ್ತಕ್ಕಂಥವ್ರಿಗೆ, ಕನ್ನಡಿಗರಿಗೆ ಮುಖ್ಯವಾಗಿ ಅವಕಾಶಗಳು ಮಾಡ್ಕೊಡ್ಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡಿದ್ದೀನಿ. ಮಾಲೂರಾಗ್ಲಿ, ಕೋಲಾರ ಆಗ್ಲಿ ಅಥವಾ ಸುತ್ತ ಬೆಂಗಳೂರಾಗ್ಲಿ, ಯಾವ್ದು ಕೋಲಾರ ಜಿಲ್ಲೆನೇ ಅಂತಲ್ಲ, ಮಾಲೂರು ತಾಲೂಕಿನವ್ರೆ ಅಂತಲ್ಲ, ಹೊರಗಡೆನವ್ರು ಕೂಡ ಬರ್ಬೋದು. ಯಾವುದೇ ಜಿಲ್ಲೆಯಿಂದ ಕೂಡ ಈಗ ಉದ್ಯೋಗ ಮೇಳದಲ್ಲಿ ಭಾಗವಹಿಸಬಹುದು. ಈಗಾಗಲೇ ಸಾಕಷ್ಟು ಕರೆಗಳು ಬರ್ತಾ ಇದಾವೆ ನಮ್ಗೆ. ಇಡೀ ರಾಜ್ಯಾದ್ಯಂತ ಕರೆ ಬರ್ತಾ ಇದೆ. ಬೆಳಗಾವಿ, ಶಿವಮೊಗ್ಗ, ಮಂಗಳೂರು, ಎಲ್ಲಾ ಕಡೆ, ಹುಬ್ಳಿ, ಎಲ್ಲಾ ಕಡೆಯಿಂದ ಫೋನ್ ಬರ್ತದೆ. ವಿದ್ಯಾರ್ಹತೆ ವಿಚಾರವಾಗಿ SSLC, PUC, ಡಿಪ್ಲೊಮೊ, ITI ಜೊತೆಗೆ ಡಿಗ್ರೀಸ್, BA ಆಗ್ಲಿ, BSc ಆಗ್ಲಿ, BCom ಆಗ್ಲಿ ಅಥವಾ ಮಾಸ್ಟರ್ ಡಿಗ್ರೀಸ್, MCom, MSc ಅಥವಾ MBA ಅಥವಾ ಬ್ಯಾಚುಲರ್ ಇನ್ ಇಂಜಿನಿಯರಿಂಗ್ ಅಂದ್ರೆ ಏನು BE ಮಾಡ್ಕೊಂಡಿರ್ತಾರೆ, ಇವ್ರಿಗೆಲ್ರಿಗೂ ಕೂಡ ಇಲ್ಲಿ ಕಂಪ್ನಿಗಳು ಬರ್ತಾರೆ. ಅವ್ರಿಗೆಲ್ರಿಗೂ ಕೂಡ ಈ ಉದ್ಯೋಗ ಮೇಳದಲ್ಲಿ ಅವಕಾಶ ಇದೆ. ಇನ್ನೊಂದು ವಿಶೇಷವಾಗಿ ಏನು ಓದದೇ ಇರೋರು, ಅಂದ್ರೆ ಲೆಸ್ ದೆನ್ 10th ಸ್ಟ್ಯಾಂಡರ್ಡ್, SSLC ಓದಿಲ್ಲ ಅವರು, ಅಂತವ್ರು ಕೂಡ ಕೆಲವೊಂದು ಕಂಪ್ನಿ ಬರ್ತಾ ಇದೆ, ಅವ್ರಿಗೂ ಅವಕಾಶ ಆಗ್ಬೋದು. ಇನ್ನೊಂದು ವಿಶೇಷವಾಗಿ ಇನ್ನೊಂದು ವಿಚಾರ ಹೇಳ್ಬೇಕಾಗಿರೋದು, ಅಂಗವಿಕಲರಿಗೆ ಅವರಿಗೂ ಕೂಡ 2 ಕಂಪ್ನಿ ಬರ್ತಾ ಇದ್ದಾರೆ. ಅವರು ಅಂಗವಿಕಲರನ್ನೇ ಉದ್ಯೋಗಕ್ಕೆ ತಗೋತಾರೆ, ಅವ್ರಿಗೂ ಕೂಡ ಅವಕಾಶ ಮಾಡ್ತಾರೆ.